जय। गौ माता की जय। बोलो भारत माता की जय। ಇವತ್ತು ಇವತ್ತು ಗೋ ಸಮ್ಮಾನ ಆಹ್ವಾನ ಅಭಿಯಾನದ ಅಡಿಯಲ್ಲಿ ಹಾಗೂ ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಇವತ್ತು ಏನು ದೇಶಾದ್ಯಂತ ಇವತ್ತೇನು ಭಾರತ ದೇಶಾದ್ಯಂತ ಇವತ್ತು ಪ್ರತಿಯೊಬ್ಬರು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ನಾವೊಂದು ಮನವಿ ಕೊಡ್ತಾ ಇದ್ದೀವಿ. ಯಾಕೆ ಮನವಿ ಕೊಡ್ತಾ ಇದ್ದೀವಪ್ಪ ಅಂತಂದ್ರೆ ಈ ಗೋವನ್ನು ರಾಷ್ಟ್ರೀಯ ಮಾತಾ ಆಗಿ ಅದನ್ನ ನಾಮಕರಣ ಮಾಡಬೇಕು. ಮತ್ತ ಈ ಗೋ ಹತ್ಯೆಯನ್ನು ನಿಲ್ಲಿಸಬೇಕು. ಇಲ್ಲಿ ನಾವು ನೋಡ್ಬೋದು ಬಿಜಾಪುರದಲ್ಲಿ ಸಾಕಷ್ಟು ಇಲ್ಲಿಗಲ್ ಕಸಾಯಿಖಾನೆಗಳವ. ಇವತ್ತ ನಮ್ಮ ಗ್ಯಾಂಗ್ಬಡಿ ಶಾಂತಿನಗರ್ ಇರ್ಬೋದು, ದರ್ಗಾ ಕ್ರಾಸ್ ಹತ್ರ ಅಲ್ಲಿ ಕೂಡ ಇಲ್ಲಿಗಲ್ ಕಸಾಯಿಖಾನೆ ಅದ. ಮತ್ತ ಅಲ್ಲಿ ಇನ್ನೊಂದು ಚಾಲುಕ್ಯ ನಗರ ಒಳಗ ಕೂಡ ಒಂದು ಅಲ್ಲಿ ಕಸಾಯಿಖಾನೆ ಅದ. ಇವು ಏನಾಗ್ಬಿಡ್ತಾವ ಅಂದ್ರ ಸಾರ್ವಜನಿಕರು ವಾಸಿಸುವಂತ ಸ್ಥಳದಲ್ಲಿ ಕಸಾಯಿಖಾನೆಗಳಾಗಿ ಇಲ್ಲಿಗಲ್ ಅವು ಯಾವ ಪರವಾನಗಿ ರಹಿತ ಕಸಾಯಿಖಾನೆಗಳದಾವ. ಅದನ್ನು ನಮ್ಮ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ತಿಳಿಸಿದ್ದೇವೆ. ಅವರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಅವ್ರನ್ನ ತಿಳಿಸ್ತೀವಿ. ಯಾಕಂದ್ರೆ ಅವು ಎಲ್ಲ ಇವತ್ತ ಕರ್ನಾಟಕದಾಗ ಅಷ್ಟೇ ಅಲ್ಲ, ದೇಶದಾಗ ಗೋ ಆಧಾರಿತ ಕೃಷಿಗೆ ನಾವು ಒತ್ತು ಕೊಡಬೇಕು. ಮತ್ತ ಇವು ಗೋ ಆಧಾರಿತ ಏನಪ್ಪ ಕೃಷಿಗೆ ನಾವು ಒತ್ತು ಕೊಡ್ತಾ ಇದ್ರೆ ಇವತ್ತು ಮಣ್ಣಿನ ಗುಣಮಟ್ಟ ಕುಸಿದು ಹೋಗ್ಬಿಟ್ಟದ. ಇವತ್ತು ನೋಡ್ರಿ ಎಲ್ಲಾ ಕಡೆ ಮಣ್ಣು ಹಾಳಾಗ್ಬಿಟ್ಟದ. ಅವ್ ಎದಕ್ ಹಾಳಾಗ್ಯದಪ್ಪ ಅಂತಂದ್ರೆ ನಾವು ಬರೀ ಟ್ರ್ಯಾಕ್ಟರ್ ಇವ್ JCB ಗಳನ್ನ ಬಿತ್ತಿದ್ವಿ ಅಂದ್ರೆ ಬರೀ ಆಕಳ ಸಗಣಿ ಅಷ್ಟೇ ಸಾಕದ. ಅದ್ರಾಗ ಮಣ್ಣೊಳಗೆ ಮಿಕ್ಸ್ ಆಯ್ತಪ್ಪ ಅಂತಂದ್ರೆ ನಾವು ಫಲವತ್ತಾಗಿ ಭೂಮಿ ಬೆಳಿಬಹುದು, ಭೂಮಿ ಫಲವತ್ತಾಗ್ಬಹುದು. ಇವತ್ತಿಗೆ ಸಾಕಷ್ಟು ಸೇವ್ ಸಾಯಿಲ್ ಅಂತಂದು ನಮ್ಮ ಕೊಯಂಬತ್ತೂರು ಗುರುಗಳು, ಜಗ್ಗಿ ಗುರುಗಳು ಕೂಡ ಅವರು ಒಂದು ಅಭಿಯಾನ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಬಸವರಾಜ್ ಬಿರಾದರ್ ಅಂತಿದ್ದಾರೆ, ಮಣ್ಣು ಉಳಿಸಿ ಅಂತಂದು ಅಭಿಯಾನ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಕೃಷಿ ಇವತ್ತು ಸಾಕಷ್ಟು ಜನರಿಗೆ ಉದ್ಯೋಗ ಕೊಡ್ಬೋದು. ಇವತ್ತು ನಾವು ಬರೀ ಗೋ ರಕ್ಷಣೆ ಮಾಡಿದೀವಪ್ಪ ಅಂತಂದ್ರೆ ಸಾಕಷ್ಟು ಜನರಿಗೆ ಇವತ್ತು ನೋಡ್ರಿ ಪ್ರತಿ ಒಂದು ಊರಾಗ ಹಳ್ಳಿಯಾಗ ದೊಡ್ಡ ಜಾಗ ಅಂತಿರ್ತಾವ, ಗೋಮಾಳ ಅಂತಿರ್ತದ. ಗೋಮಾಳ ಜಾಗನ ಕಬಳಿಸಿ ಅದನ್ನ ಎಲ್ಲಾರು ಅಲ್ಲಿ ಇರ್ತಕ್ಕಂಥವ್ರು ಎಲ್ಲಾರು ಅದನ್ನ ಕಬ್ಜಾ ಮಾಡ್ಕೊಂಡು ಕೂತಾರ. ಅದಕ್ಕೆ ಗೋಗಳಿಗೆ ಮೀಸಲಾತಿ ಇಡಬೇಕು. ಯಾಕಂದ್ರೆ ಇದು ಹಿಂದಿನ ನಮ್ಮ ಭಾರತ ಇವು ಕೃಷಿ ಆಧಾರಿತ ಒಂದು ಭೂಮಿ ಇರೋದ್ರಿಂದ ಅದಕ್ಕೆ ನಾವು ಅವಾಗ ಹಿಡಿದು ಗೋಮಾಳ ತಂದು ಜಮೀನ್ ಅದ ಅವೆಲ್ಲ ನಾವು ಅದನ್ನ ಖುಲ್ಲಾ ಮಾಡ್ಬೇಕು. ಖುಲ್ಲಾ ಮಾಡಕ್ ಗೋಗೆ ಮೀಸಲಾತಿ ಇಡಬೇಕು. ಪ್ರತಿಯೊಂದು ಊರ ತಾಲೂಕು ಹಳ್ಳಿ ಒಳಗ ಗೋಶಾಲೆ ಮಾಡ್ಬೇಕು. ಇವು ಎಲ್ಲಾ ನಮ್ಮ ಆಗ್ರಹಗಳದಾವ್. ಇದ್ರ ಮುಖಾಂತರ ನಾವು ತಿಳಿಸುವಂತ ಒಂದು ಕೆಲಸ ಏನ್ ಮಾಡ್ಬೇಕು ಅಂತಂದ್ರೆ ಇವತ್ತಿಗೆ ನಗರದಲ್ಲಿ ಕೂಡ ಸಾಕಷ್ಟು ಇವತ್ತು ನಮ್ಮ ವಿಶ್ವ ಪರಿಷತ್ ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ದಿನನಿತ್ಯ ನೋಡ್ರಿ ಇವತ್ತು ಎಷ್ಟೊಂದು ಮಾಂಸ, ಇವತ್ತು ಗೋ ಮಾಂಸ ಬೇರೆ ಬೇರೆ ಕಡೆ ರಫ್ತಾಗ್ತದೆ ಬಿಜಾಪುರದಿಂದ. ಅದನ್ನೆಲ್ಲ ತಡೆಗಟ್ಟಬೇಕು. ಹಸಿ ಮಾಂಸ ತಾವೆಲ್ಲ ನೋಡಿರ್ಬೋದು. ಈ ಹಿಂದಕ್ಕೆ ಮೊನ್ನೆ ಪತ್ರಿಕೆ ಒಳಗದು ಎಲ್ಲ ನಮ್ಮ ಕಾರ್ಯಕರ್ತರು ಅದನ್ನು ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕ ಇವು ಎಲ್ಲಾ ನಿಷೇಧ ಆಗ್ಬೇಕು. ಮತ್ತೆ ಗೋ ಆಧಾರಿತ ನಾವು ಸಾಕಷ್ಟು ಆರ್ಥಿಕತೆಯನ್ನು ಬೆಳೆಸ್ಬೋದು. ಅದ್ರ ಸಾಕಷ್ಟು ಉದ್ಯೋಗ ಕೊಡ್ಬೋದು ನಾವು ಯುವಕರಿಗೆ. ಅವು ಕೂಡ ಮಾಡ್ಬೇಕಂತಂದು ನಾವು ಎಲ್ಲರೂ ವತಿಯಿಂದ ಇವತ್ತು ರಾಮನವಮಿ ಉತ್ಸವ ವತಿಯಿಂದ ಇರ್ಬೋದು, ಎಲ್ಲರ ವತಿಯಿಂದ ನಾವು ಮನವಿ ಮಾಡ್ಕೊಬೇಕು. ಅಭಿಯಾನದಡಿ ಏನ್ ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ, ಇದು ಇಡೀ ದೇಶಾದ್ಯಂತ ಸಹಿ ಸಂಗ್ರಹ ನಡೆದದ. ಇವತ್ತಿನ ದಿವಸ ಈ ಗೋ ರಕ್ಷಣೆ ಮಾಡುವುದು ಬರೇ ಬಹುಸಂಖ್ಯಾತ ಹಿಂದೂಗಳ ಪೂಜನೀಯ ದೈವವಾದಂತ ಗೋ ಮಾತೆಯನ್ನ ರಕ್ಷಿಸಬೇಕು. ಯಾಕಪ್ಪ ಅಂತಂದ್ರೆ ಇವತ್ತಿದು ರಕ್ಷಣೆ ಆಗ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ದಿನದೊಳಗ ಇಡೀ ನಮ್ಮ ದೇಶ ಸಹಿತ ಅವನತಿನೇ ಅಂಚಿನೊಳಗೆ ಹೋಗ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ. ಯಾಕಪ್ಪ ಅಂತಂದ್ರ ಗೋಮಾತೆ ಅದರಿಂದ ಎಷ್ಟು ಉಪಯೋಗ ಐತೆ ಅನ್ನೋದು ಇನ್ನೂ ಇಷ್ಟೊತ್ತನ ಎಲ್ಲ ನಮ್ಮ ಸಹೋದರರು ಬಹಳಷ್ಟು ಹೇಳ್ಯಾರ. ಹಾಗೂ ಈ ವಿಜಯಪುರ ಜಿಲ್ಲೆಯಲ್ಲಿ ಹಾಗೂ ಪರ್ಟಿಕ್ಯುಲರ್ ಆಗಿ ವಿಜಯಪುರ ನಗರದೊಳಗ ಇಲ್ಲಿಗಲ್ ಆದಂತ ಕಸಾಯಿಖಾನೆಗಳು ತುಂಬ್ಯಾವ. ಇವು ಎಲ್ಲಾ ಕೂಡ ಈ ಜಿಲ್ಲಾಡಳಿತದ ಏನು ಕಣ್ಣಂಚಿನೊಳಗೆ ಇದ್ರು ಕೂಡ ಅವಕ್ಕೆ ಯಾವ ಕಡಿವಾಣ ಹಾಕುವಂತ ಕೆಲಸ ಆಗ್ತಿಲ್ಲ. ಯಾಕಂದ್ರೆ ಇವು ಎಲ್ಲವೂ ಇಲ್ಲಿಗಲ್ ಕಸಾಯಿಖಾನೆಗಳು ಅದಾವು. ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಇರ್ಲಾರ್ದೆ ವಯಸ್ಸಾಗಿದ್ದು ಎಲ್ಲಿ ಉಳ್ಳಕ್ ಬರ್ಲಾರಂತ ಆಕಳಗಳನ್ನ ದನಗಳನ್ನ ಕಡಿಬೇಕಂತ ಹೇಳಿ ಇದ್ರು ಕೂಡ ಇವತ್ತು ಅಗದಿ ಏನು ನಮ್ಗ ರೈತರಿಗೆ ಅವಶ್ಯಕತೆ ಬೀಳುವಂತ ದನಗಳನ್ನ ತಗೊಂಡ್ಬಂದು ಸಣ್ಣ ಸಣ್ಣ ಮರಿಗಳು ಇವತ್ತು ನೀವು ಏನಾರ ನಾವು ಟ್ರಕ್ಗಳದು ನಮ್ಮ ಹಿಂದೂ ಕಾರ್ಯಕರ್ತರು ಹಿಡಿದಾಗ ನಿಮ್ಗೆ ಅರ್ಥ ಆಗ್ತದ. ಅದು ಎಂತಿಂತ ಸಣ್ಣ ಸಣ್ಣ ಮರಿಗಳು ತಗೊಂಡು ಅಲ್ಲಿ ಪೂರಾ ಮೂಗ ಬಾಲ ಕೂಡ ಕಟ್ಟಿ 10 ಹಿಡಿಯುವಂತ ಗಾಡಿ ಒಳಗ 100 ಕರುಗಳನ್ನ ಹಾಕಿರ್ತಾರ. ಇದು ಅತ್ಯಂತ ಅಮಾನವೀಯ ಕೃತ್ಯ ಅದ. ಅದಕ್ಕೆ ಜಿಲ್ಲಾಡಳಿತ ಈಗೇನು ಸಹಿ ಸಂಗ್ರಹ ಮೂಲಕ ಇವತ್ತೇನು ನಾವು ಅಭಿಯಾನ ಮಾಡಿ ಇಡೀ ರಾಜ್ಯಪಾಲರಿಗೆ ಮನವಿ ಸಲ್ಲಿಸ್ಲಾತೀವಿ. ಇದು ದೇಶಾದ್ಯಂತ
ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಈ ಮನವಿಯನ್ನು ಸಲ್ಲಿಸುವಂತ ಕಾರ್ಯಕ್ರಮ ಅದ. ದಯವಿಟ್ಟು ಈ ನಮ್ಮ ಗೋಮಾತೆಯನ್ನ ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಣೆ ಮಾಡಬೇಕು. ಹಾಗೂ ರಾಜ್ಯ ಮಾತಾ ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳು ಏನದಾವಲ್ಲ ರಾಜಮಾತಾ ಅಂತ ಹೇಳಿ ಅದಕ್ಕ ನಿರ್ಧಾರ ಮಾಡಬೇಕು. ರಾಷ್ಟ್ರೀಯ ಪ್ರಾಣಿ ಅಂತ ಹೇಳಿ ರಾಷ್ಟ್ರದವ್ರು ಮಾಡ್ಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಹಾಗೂ ಬರುವಂತ ದಿನದೊಳಗೆ ಇಲ್ಲೇನು ಬಿಜಾಪುರ ನಗರದಲ್ಲಿ ಕಸಾಯಿಖಾನೆಗಳದಾವು ಇವು ಏನ್ರ ಬಂದಾಗ್ಲಿಲ್ಲ ಅಂದ್ರೆ ಉಗ್ರವಾದಂತ ಹೋರಾಟ ರಾಮನವಮಿ ಉತ್ಸವ ಸಮಿತಿಯಿಂದ ಮಾಡ್ತೀವಿ ಅನ್ನೋಂತ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ.